ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ನಮ್ಮ ಮನೇಲಿ ನಮ್ಮನೆ ಹಾಲ್ ಮುಂಚೆ ಹೇಗಿತ್ತು ಮತ್ತು ಹಾಗೆ ನಾನು ಅದಾದಮೇಲೆ ಹೇಗೆ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡ್ತೀನಿ, ಬೇರೆ ಥರ ಸೀಟಿಂಗ್ ಅರೇಂಜ್ಮೆಂಟ್ ಹೇಗೆ ಮಾಡ್ತೀನಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಹಾಲ್ ನಾನು ಸ್ವಲ್ಪ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ತುಂಬ ಧಾಮ್ ಧೂಮ್ ಅಂತ ಫರ್ನಿಚರು ಅದೆಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲ. ಇಷ್ಟಪಡೋರ ಬಗ್ಗೆ ನಾನು ಹೇಳ್ತಾ ಇಲ್ಲ, ನನಗೆ ಅಷ್ಟು ಇಷ್ಟ ಎಲ್ಲ ಸಿಂಪಲ್ಲಾಗೇ ಇರಲಿ ಅಂತ ಅಂದ್ಕೊಳ್ತೀನಿ. ಮತ್ತು ನಮ್ಮನೆ ಫರ್ನಿಚರು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಈಗ ಸಿಂಪಲ್ಲಾಗಿರೋ ಫರ್ನಿಚರಲ್ಲಿ ಹೇಗೆ ನಾನು ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ತೀನಿ, ಹೇಗೆ ನಾನು ಬೇರೆ ಬೇರೆ ಥರ ಅರೇಂಜ್ ಮಾಡ್ತೀನಿ, ನಮ್ಮನೆ ಹಾಲ್ ಸಿಟ್ಟಿಂಗ್ ಏರಿಯಾ ಯಾವ ಥರ ಚೇಂಜ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಮನೆ ಒಳಗಡೆ ಎಂಟ್ರಾದರೆ ಎಂಟ್ರೆನ್ಸಲ್ಲೇ ನಾನು ಒಂದು ಇದು ಬೀನ್ ಬ್ಯಾಗ್ ಹಾಕಿದ್ದೀನಿ. ಅದ್ರ ಪಕ್ಕ ಒಂದು ಹಿತ್ತಾಳೆದು ಅಮ್ಮ ಕೊಟ್ಟಿರೋ ಫ್ಲವರ್ ವೇಸ್ ಇಟ್ಟಿದ್ದೀನಿ. ಮತ್ತು ಹೀಗೆ ನೀವೇ ನೋಡಿರೋದು ಶೋಕೇಸ್. ಇಲ್ಲಿ ಇದರಲ್ಲಿ ಬರೀ ಹಿತ್ತಾಳೆ ನನ್ನ ಹತ್ರ ಇರೋದೆಲ್ಲದುವೆ. ಸೊ ಈ ಥರ ಇದೆ. ಇಲ್ಲಿ ಮನೆ ಚಿತ್ರಣ ಅಂದರೆ ಸಿಟ್ಟಿಂಗ್ ಏರಿಯಾದ ಮಾತ್ರ ನಾನು ಹೇಳ್ತಾ ಇರೋದು. ಹೇಗೆ ಬಂದರೆ ಸ್ಮಾಲ್ ಸಿಂಪಲ್ಲಾಗಿರೋ ಒಂದು ಪೌಡ್ರ್ ಕೋಟೆಡ್ ಸೋಫಾ ಇರೋದು ನಮ್ಮ ಮನೇಲಿ. ಹೀಗೆ 5 ಸೀಟರ್ದು ಇದು ಕುಷನ್ ಕವರ್ಸ್ ನಾನು ಆಗಾಗೆ ಬೇರೆ ಬೇರೆ ಥರ ಚೇಂಜ್ ಮಾಡ್ತೀನಿ ಅಷ್ಟೇ. ಇಷ್ಟೇ ಸಿಂಪಲ್ ಆಗಿರೋದು 5 ಸೀಟರ್ ನಮ್ಮ ಮನೆಯದು. ಇದ್ರ ಜೊತೆಯಲ್ಲಿ ಇದ್ರದ್ದು ಒಂದು ಟೀಪಾಯ್ ಥರ ಸಿಂಪಲ್ಲಾಗಿ. ಇಷ್ಟೇ. ನಾನು ಕಾಲು ಇಟ್ಕೊಳ್ಳೋಕೆ ಒಂದು ಸ್ಮಾಲ್ ಕಾರ್ಪೆಟ್ ಹಾಕಿದ್ದೀನಿ ಅಲ್ಲಿ. ಇಷ್ಟೇ. ಟಿ ವಿ ನೋಡೋದು ನಾವು ಹೀಗೇ ಇಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತೀವಿ. ಹೀಗೇ ಸ್ವಲ್ಪ ಒಂದೊಂದು ಸಲ ಬೀನ್ ಬ್ಯಾಗ್ನ ಸ್ವಲ್ಪ ಬೇರೆ ಕಡೆ ಮೂವ್ ಮಾಡಿಕೊಂಡು ನೋಡ್ತೀವಿ ಅಷ್ಟೇ. ಈ ಥರ ಸಿಂಪಲ್ ಸೀಟಿಂಗು. ಇದ್ರ ಜೊತೆ ಇಲ್ಲೊಂದು ಉಯ್ಯಾಲೆ ಕಟ್ಟಿದ್ದೀವಿ. ಆ ಕಡೆ ಡೈನಿಂಗ್ ಹಾಲು, ಇಲ್ಲಿ ಒಂದು ಜೋಕಾಲಿ ಇದೆ. ಮಾತಾಡಬೇಕಾದ್ರೆ ಇಲ್ಲಿ ಆಪೋಸಿಟ್ ಸೀಟ್ ಆಗುತ್ತೆ. ಈ ಜೋಕಾಲಿ ಮತ್ತು ಈ ಕಡೆ ಸೋಫಾ ಸೆಟ್ಟು, ಎದುರುಗಡೆ ಕೂತ್ಕೊಂಡು ಮಾತಾಡ್ಬೋದು. ಈ ಥರ ಸಿಂಪಲ್ ಸೀಟಿಂಗ್ ಅರೇಂಜ್ಮೆಂಟ್. ಈ ಕಡೆ ಒಳಗಡೆ ಸ್ಟಡಿ ರೂಮ್, ಈ ಥರ ಲೈಬ್ರರಿ ಥರ ಇದೆ. ಇದು ಇನ್ನೂ ಅರೇಂಜ್ ಮಾಡಬೇಕು ಇನ್ನು ಹಬ್ಬಕ್ಕೆಲ್ಲ. ಸೊ ಈ ಥರ ಇದೆ ಇಲ್ಲಿ. ಸುಮ್ಮನೆ ಹಾಗೆ ನೋಡಿ. ಇದೆಲ್ಲ ಇನ್ನು ಇಲ್ಲಿ ಕಂಪ್ಯೂಟರ್ ಇಟ್ಕೊಂಡಿದ್ದೀನಿ, ಸಿಸ್ಟಮ್ ಇದೆ ಇಲ್ಲಿ. ಇದೆಲ್ಲ ಇನ್ನೂ ಅರೇಂಜ್ ಮಾಡಬೇಕು. ಇದುವರೆಗೂ ಇದು ನಮ್ಮದು ಫರ್ನಿಚರ್, ಈ ಸೀಟಿಂಗ್ ಅರೇಂಜ್ಮೆಂಟ್ ಮಾತ್ರ ಹೇಳಿದೆ ನಾನು. ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಹೇಳಿದಿಲ್ಲ, ಈ ವಾಲ್ ಬಗ್ಗೆ. ಈ ವಾಲ್ ಪೇಂಟಿಂಗ್ ಇದು ನಾನೇ ಮಾಡಿದ್ದೀನಿ. ಪೇಂಟಿಂಗ್ ನಮ್ಮ ಸ್ಪಾನಲ್ಲಿ ಬೇರೆ ಥರ ಶೇಪಲ್ಲಿ ಮಾಡಿದ್ರು ಪೇಂಟಿಂಗ್. ಆಮೇಲೆ ನಾನು ನನ್ನ ಫ್ರೆಂಡ್ ಮನೇಲಿ ಈ ಥರ ಬಿಸ್ಕೆಟ್ ಶೇಪ್ ಅಂದರೆ ಸ್ಕ್ವೇರ್ ಪೇಂಟ್ ಮಾಡೋದು ನಾನು ನೋಡಿದೆ. ಇದು ಚೆನ್ನಾಗಿ ಮಾಡಿದ್ರು. ಇದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿಕೊಂಡು ಆಮೇಲೆ ಹಾರ್ಡ್ವೇರ್ ಶಾಪ್ಗೆ ಹೋಗಿ ಆ ಥರ ಒಂದು ಪ್ಲೇಟ್ ಇರುತ್ತೆ, ಆಕ್ಟಗನ್ ಪ್ಲೇಟ್. ಅದು ಆಕ್ಟಗನ್ ಪ್ಲೇಟ್ನಲ್ಲಿ ಈ ಥರ ಪೇಂಟ್ ಅದ್ಕೊಂಡು ಮಾಡಬೇಕಿದು. ಇದು ಮೆಟಾಲಿಕ್ ಕಲರ್, ಕಾಪರ್ ಕಲರ್ ತಂದಿದ್ದೀನಿ. ಯಾಕೆ ಅಂದರೆ ನಮ್ಮಲ್ಲಿ ವಾಲ್ ಇದ್ದಿದ್ದು ಈ ಕಲರ್ ತೋರಿಸ್ತೀನಿ ಬನ್ನಿ. ಈ ಕಲರ್ ನಮ್ಮನೆದು ಪೇಂಟಿಂಗ್ ಇದ್ದಿದ್ದು ಫಸ್ಟ್. ಇದ್ರ ಮೇಲೆ ಆ ಕಾಪರ್ ಬ್ರೌನ್ ಅಂದರೆ ಮೆಟಾಲಿಕ್ ಕಾಪರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದ್ದೀನಿ. ಇದು ತುಂಬ ಈಸಿ ಇದು ಪೇಂಟ್ ಮಾಡೋದಿದು. ನೀವು ಇಷ್ಟಪಟ್ಟರೆ ನಾನು ಕೇಳಿದ್ರೆ ಒಂದ್ಸಲ ತೋರಿಸಿ. ಆ್ಯಕ್ಚುಲಿ ಬೇರೆ ಇದು ಯೂಟ್ಯೂಬ್ನಲ್ಲಿ ತುಂಬ ಇದೆ ಹೇಗೆ ಪೇಂಟ್ ಮಾಡೋದು ಅಂತೆಲ್ಲ ಅಂದ್ಬಿಟ್ಟು ತುಂಬ ಇದೆ. ಬಟ್ ಇದು ನಾನೇ ಮಾಡಿದ್ದು, ಅದರಿಂದ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ಹತ್ತಿರ ಬಂದಿದೆ, ಈ ಥರ ಇದೆ. ಫಸ್ಟು ಹೀಗೆ ಕರ್ವಿಂಗ್ ಆಗಿ ಈ ಥರ ಮಾಡಿದ್ದೆ, ಮತ್ತು ಆಮೇಲೆ ಇಲ್ಲಿ ಫಿನಿಶ್ ಮಾಡಿದೆ. ಇದು ಬೇಡ ಫುಲ್ ವಾಲ್ ಮಾಡೋಣ ಅಂತ ಫಿನಿಶ್ ಮಾಡಿದೆ. ಹಾಗೆಯೇ ಅದು ಮೇಲ್ಗಡೆ ಬೀಮ್ಗೂ ಹಾಗೆ ಮಾಡಿದ್ದೀನಿ. ಏಣಿ ಹಾಕ್ಕೊಂಡು ಮಾಡಿದೆ ಇದನ್ನು ನಾನು. ಇದೆಲ್ಲ ನೋಡಿ, ಇದೆಲ್ಲ. ಸೊ ಇದನ್ನು ಫಿನಿಶ್ ಮಾಡಿದ್ದೀನಿ ಅಲ್ಲಿ ತನಕ.
ಆಮೇಲೆ ಸ್ಟಾರ್ಟಿಂಗ್ ಇಲ್ಲಿ ಬನ್ನಿ, ಸ್ಟಾರ್ಟಿಂಗ್ ನಾನು ಪ್ರಾಕ್ಟೀಸ್ ಮಾಡಿದ್ದು ಸ್ಟಾರ್ಟಿಂಗ್ ಇದು ಇಲ್ಲಿ ಮಾಡಿದೆ, ಇಲ್ಲಿಂದ ಮಾಡ್ಕೊಂಡು ಬಂದು ಈ ಜಾಗ ಈ ಬಾಗಿಲು ಓಪನ್ ಮಾಡಿದ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಇಲ್ಲಿ ಸ್ವಲ್ಪ ಹೇಗೆ ಬರುತ್ತೆ ನೋಡೋಣ ಅಂತ ಪ್ರಾಕ್ಟೀಸ್ ಮಾಡಿಬಿಟ್ಟು ಈ ಜಾಗದಲ್ಲಿ ನೋಡಿ ಇಲ್ಲಿ ಹೇಗೇಗೋ ಇದೆ ಈ ಜಾಗ, ಅಷ್ಟು ಯೂನಿಫಾರ್ಮಿಟಿ ಬಂದಿಲ್ಲ ಈ ಜಾಗ ಎಲ್ಲ. ಸೊ ಹಾಗೆ ಗ್ರ್ಯಾಜುಯಲ್ ಆಗಿ ಹಾಗೆ ಕಂಟಿನ್ಯೂ ಆಯಿತು ಚೆನ್ನಾಗಿ ಆ ಬಿಸ್ಕೆಟ್ಸ್ ಎಲ್ಲ ಒಂದು ಅರೇಂಜ್ ಮಾಡೋಕ್ಕೆ. ಸೊ ಇದು ಪೇಂಟಿಂಗ್ ನಾನೇ, ಇದು ಒಂದು ಹೆಮ್ಮೆ ವಿಷಯ, ನಮ್ಮನೆದು ವಾಲ್ ಪೇಂಟಿಂಗ್ ನಾನೇ ಮಾಡಿರೋದು ಅಂತ ಅಂದ್ಬಿಟ್ಟು. ಇದಕ್ಕೆ ತಕ್ಕಾಗೆ ಇಲ್ಲಿ ಕಾಪರ್ದು ಲಕ್ಷ್ಮಿ ಗಣಪತಿ ಸರಸ್ವತಿದು ಒಂದು ಇದು ಹಾಕಿದ್ದೀನಿ ನೋಡಿ ಅಲ್ಲಿ. ಹಾಗೆ ಇಲ್ಲಿ ಒಂದು ತೆರೆಕೊಡೋದು ಮಣ್ಣಿಂದು ಕುದುರೆ ಮೇಲೆ ಒಂಟೆ ಮೇಲೆ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂತಿರೋದು ಒಂದು ಇಟ್ಟಿದ್ದೀನಿ ಇಲ್ಲಿ. ಮತ್ತು ಇದು ಸ್ಪೈಸ್ ಸ್ಟ್ಯಾಂಡ್. ಈಗ ನಾನು ಸೀಟಿಂಗ್ ಅರೇಂಜ್ಮೆಂಟ್ ತುಂಬ ಜಾಸ್ತಿ ಟ್ರಾನ್ಸ್ಫಾರ್ಮೇಷನ್ ಇರಲ್ಲ, ಬಟ್ ನನಗೆ ಸಮಾಧಾನವಾಗಿ ಸೀಟಿಂಗ್ ಅರೇಂಜ್ಮೆಂಟ್ ಚೇಂಜ್ ಮಾಡ್ತೀನಿ, ನೋಡಿ ಬನ್ನಿ ನೀವು. ಗುಡಿಸಿ ಎಲ್ಲ ಮಾಡಿ ಆಯಿತು, ಎಲ್ಲ ಕ್ಲೀನ್ ಆಯಿತು. ಇನ್ನು ಇವಾಗ ಫರ್ನಿಚರೆಲ್ಲ ಅರೇಂಜ್ ಮಾಡ್ತೀನಿ.
ಕಾರ್ಪೆಟ್ ಹಾಕಾಯಿತು. ಇದುವರೆಗೂ ನೀವು ನೋಡಿರಲಿಲ್ಲ ಇಲ್ಲಿ ಕಾರ್ಪೆಟ್ ಹಾಕಿರೋದು ನಾನಲ್ಲ. ಈಗೆಲ್ಲ ಚೇಂಜ್ ಮಾಡಾಯ್ತು. ಈಗ ಒಂದೊಂದಾಗಿ ತೋರಿಸ್ತೀನಿ, ನೋಡಿ ಬನ್ನಿ. ಇಲ್ಲಿ ನಾನು ಇದು ಟೇಬಲ್ ಮೇಟ್ ಇಟ್ಕೊಂಡೆ ಏನಾದರೂ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಅಂದ್ಬಿಟ್ಟು ಈ ಜಾಗದಲ್ಲಿ. ಇದು ಎಲ್ಲಿ ಬೇಕಾದರೂ ಹೇಳ್ಕೊಂಡು ನಾನು ಎಡಿಟಿಂಗ್ ಮಾಡ್ಕೊಳ್ತೀನಿ ಮಾಡೋ ಟೈಮ್ನಲ್ಲಿ. ಏನಾದರೂ ಬೇರೆ ಏನಾದರೂ ನೆಟ್ ನೋಡೋದು ಏನಾದರೂ ಮಾಡ್ಕೊಳ್ತೀನಿ. ದೋ ಐ ಆಮ್ ಹ್ಯಾವಿಂಗ್ ಸಿಸ್ಟಮ್. ನಾನು ಇದು ಸಪ್ರೇಟಾಗಿ ನನಗೇನೆ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಬೀನ್ ಬ್ಯಾಗ್ ಇಟ್ಟಿದ್ದೀನಿ ಮೂಲೆಯಲ್ಲಿ. ಬೀನ್ ಬ್ಯಾಗ್ನೂ ಇಲ್ಲಿ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಟಿ ವಿ ನೋಡೋಕ್ಕೆ ಎಲ್ಲದಕ್ಕೂ ಆಗುತ್ತೆ. ಹಾಗೆ ತಲೆಗೆ ಸ್ವಲ್ಪ ರೆಸ್ಟಿಂಗ್ ಇರಲಿ ಅಂತ ಒಂದು ಪಿಲ್ಲೋ ಇಟ್ಟಿದ್ದೀನಿ. ಅದಕ್ಕೆ ಮ್ಯಾಚ್ ಆಗೋ ಥರ ಪಿಲ್ಲೋ ಇಟ್ಟಿದ್ದೀನಿ ಅಲ್ಲಿ. ಇದಾದಮೇಲೆ ಸೋಫಾಗೆ ಇದು 4 ಕುಷನ್ಸ್ ಒಂದೇ ಇಟ್ಟೆ. ಇಲ್ಲಿ ಟೀಪಾಯ್ ಬಂತು, ಗೂಚಿ ಮಲಗಿದೆ. ಇಲ್ಲಿ ಟೀಪಾಯ್ ಬಂತು. ಟೀಪಾಯ್ಗೆ ಇದರಲ್ಲಿ ಡ್ರೈ ಫ್ಲವರ್ಸ್ ಹಾಕಿ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಆ ಫ್ಲವರ್ ಪಾಟ್. ನಿಮಗೆ ಗೊತ್ತಿರೋ ಹಾಗೆ ನನ್ನ ಹತ್ರ ಹಿತ್ತಾಳೆ ಪಾತ್ರೆಗಳದ್ದು ಆ್ಯಂಟಿಕ್ ಪೀಸಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಇದೆ. ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ನಾನು ಶೋಕೇಸ್ ಸಾಮಾನ್ದೆಲ್ಲ ಕಲೆಕ್ಷನ್ಸ್ ಎಲ್ಲ ನೋಡಿ, ಇದೆಲ್ಲ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನಾನು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಈ ಥರ ಪೀಸಸ್ ಎಲ್ಲ ನೋಡೋಕ್ಕೆ ಇಷ್ಟಪಡೋರು ನೋಡಿ. ಇದು ಕಂಚು ಅಂತ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಕಂಚು ಅಂತ ಹೇಳ್ತಿದ್ರು. ಇದಕ್ಕೆ ಕಲಾ ಎಲ್ಲ ಬೇಕಾಗಿಲ್ಲ, ಹಾಗೇನೆ ಡೈರೆಕ್ಟಾಗಿ ಅಡುಗೆ ಮಾಡ್ಬೋದು. ಇದನ್ನು ಬ್ರಾನ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ತುಂಬ ಹೆವಿಯಾಗಿರುತ್ತೆ. ಇವಾಗ ಈ ಪಾತ್ರೆಗಳದ್ದು ಟ್ರೆಂಡು ಸ್ಟಾರ್ಟ್ ಆಗೋಗಿದೆ. ಸೊ ನನಗೂ ಕಲೆಕ್ಷನ್ ಮಾಡೋ ಯೋಚನೆ ಇದೆ, ನೋಡೋಣ ಮುಂದೆ. ಹಾಗೆ ಇಲ್ಲಿ 2 ಸಿಂಗಲ್ ಚೇರ್ಸ್ 2 ಇಟ್ಟೆ. ಮಧ್ಯ ಇದ್ರದ್ದು ಇದು ಒಂಟೆ ಅಂತಲೂ ಹೇಳೋಕ್ಕಾಗಲ್ಲ, ಕುದುರೆ ಅಂತಲೂ ಹೇಳೋಕ್ಕಾಗಲ್ಲ. ಕಾಲು ಒಂಥರ ಇದೆ, ಮುಖ ಒಂಥರ ಇದೆ, ಬಾಲ ಒಂಥರ ಇದೆ, ಎಲ್ಲ ಮಿಕ್ಸ್ಚರ್ ಇದು. ಇದರಲ್ಲಿ ಇದು ಇಟ್ಬಿಟ್ಟು ಇದು ಫಾಲ್ಸ್. ಇದು ಆ್ಯಕ್ಚುಲಿ ಇದು ಸಿಂಹ ಇರೋದು, ಇದು ವಾಟರ್ ಫಾಲ್. ಇದು ನಾನಿದು ವಾಟ್ರೆಲ್ಲ ಹಾಕಿ ಅದು ಮೋಟ್ರೆಲ್ಲ ಹಾಕಿ ಏನೂ ಮಾಡಿಲ್ಲ, ಹಾಗೆ ಶೋಪೀಸ್ ಥರ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಮಾಡ್ಬೋದು ಇದು ಮೋಟ್ ಹಾಕಿ. ಸೊ ಮಾಡೋಣ ಫ್ಯೂಚರಲ್ಲಿ ಅಂತ ಹಾಗೆ ಇಟ್ಟಿದ್ದೀನಿ. ಸೊ ಇವೆರಡು ಚೇರ್ಸ್. ಇದನ್ನು ನೀವು ನಿನ್ನೆ ವಿಡಿಯೋ ನೋಡಿದ್ರಿ, ಇದು ನಾನೇ ಸ್ಟಿಚ್ ಮಾಡಿರೋದು. ಹಳೆ ಕುಷನ್ಸ್ ಎಲ್ಲ, ಕುಷನ್ದು ಫೋಮ್ ಎಲ್ಲ ಯೂಸ್ ಮಾಡಿ ನಾನೇ ಇದು ಪಿಲ್ಲೋಸ್ ಎಲ್ಲ ಮಾಡಿದ್ದು. ಇದ್ರದ್ದು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ. ಇಲ್ಲಿ ಬನ್ನಿ.
ಇದು ರೋಲ್ ಪಿಲ್ಲೋಸು, ಇದು ಫೋಮ್ ವೇಸ್ಟ್ ಹಳೆ ಪಿಲ್ಲೋಸ್ ಫೋಮ್ ಯೂಸ್ ಮಾಡಿನೇ ಮಾಡಿರೋದು ಇವೆರಡೂ. ನಾನೇ ಸ್ಟಿಚ್ ಮಾಡಿದ್ದಿದ್ದು. ಇದು ಈ ಉಯ್ಯಾಲೆನಲ್ಲಿ ಇಟ್ಟಿದ್ದೀನಿ. ಈ ಥರ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಒಂದು ಟೆಂಪಲ್ ಲುಕ್ಕು, ಒಂದು ಟ್ರೆಡಿಷನಲ್ ಲುಕ್ ಬರುತ್ತೆ ಅಂತ ಅಂದ್ಬಿಟ್ಟು ಗೋಲ್ಡನ್ ಮರೂನ್ದು ಇಲ್ಲಿಟ್ಟಿದ್ದೀನಿ. ನಮ್ಮ ಮನೇಲಿ ಇರೋದೆಲ್ಲ ಅದು ಬ್ರೌನ್ ಆ್ಯಂಡ್ ಕಾಪರ್, ಬೇಜ್, ಈ ಥರ ಕಾಂಬಿನೇಷನ್ 3 ಕಲರು. ಇಲ್ಲಿ ಎಲ್ಲ ಫುಲ್ ಪೇಂಟಿಂಗಿಂದ ಹಿಡಿದು ಸ್ಕ್ರೀನಿಂದ ಹಿಡಿದು ಕ್ರೀಮ್ ಕಲರು ಮತ್ತು ಕಾಪರ್ ಕಲರು ಮತ್ತು ಗೋಲ್ಡ್ ಕಲರ್ ಎಲ್ಲ ಮಿಕ್ಸ್ ಇರೋ ಥರ. ಇದು ಮೆಟಾಲಿಕ್ ಕಲರ್, ಅದೇ ಸ್ಕ್ರೀನು ನೋಡಿ ಅದೇ ಕಲರ್, ಕಾಪರ್ ಬ್ರೌನ್, ಇದು ಬೇಜ್ ಮತ್ತು ಬ್ರೌನ್ ಮಿಕ್ಸ್ ಇರೋದು. ನಮ್ಮನೇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇವಾಗ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಹುರುಪು, ಒಂದು ಚೇಂಜ್ ಲೈಫ್ನಲ್ಲಿ. ಚೇಂಜ್ ಮಾಡ್ತಾ ಇದ್ರೆ ನಮಗೇನೋ ಇಂಟ್ರೆಸ್ಟ್ ಇರುತ್ತೆ, ಅದು ಮಾಡೋಣ ಇದು ಮಾಡೋಣ ಅಂತ ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಿದ್ರೆ ಮೈಂಡಲ್ಲೂ ಕೆಟ್ಟ ಯೋಚನೆಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟದ್ದು ಅಂತ ಅಂದರೆ ನಾನು ಹೇಳ್ತಾ ಇರೋದು ಯಾರೇನಂದ್ರು, ಯಾರು ಹಿಂಗೆ ಅಂದ್ಬಿಟ್ರು, ಅದೆಲ್ಲ ಆಲೋಚನೆಗಳು ಮನಸ್ಸಲ್ಲಿ ಸುಳಿಯೋದೇ ಇಲ್ಲ. ಸೊ ಹಾಗೆ ಏನಾದರೂ ಯೋಚನೆ ಮಾಡ್ಕೊಂಡು ಮನೇಲೆಲ್ಲ ಚೇಂಜಸ್ ಮಾಡ್ತಾ ಇದ್ರೆ ನಮ್ಮ ಮೈಂಡು ಎಂಗೇಜ್ ಆಗಿ ಪೀಸ್ಫುಲ್ಲಾಗಿ ಹಾಗೆ ಹೆಲ್ದಿಯಾಗಿ ಕೂಡ ಇರ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಬಿಗ್ ಥಮ್ಸ್ ಅಪ್ ಕೊಡಿ. ಹಾಗೆ ವೀಣಾ ಶ್ರೀಧರ್ಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.